ಊರಿಗೆ ಹೋದ್ಮೇಲೆ ಅವ್ವನ ಮನೆ, ಅತ್ತೆ ಮನೆ, ಆಂಟಿ ಮನೆ ಅಂತ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಾನಿರೋದು ಇವಾಗ ಆಂಟಿ ಮನೇಲಿ. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಫಸ್ಟು ಅವ್ವನ ಮನೆ, ಆಮೇಲೆ ಅತ್ತೆ ಮಾವನ ಮನೆ, ಆಮೇಲೆ ಹಿಂದೆ ಇರೋದು ನಮ್ಮ ಆಂಟಿ ಮನೆ. ಸೊ ನಾನಿವಾಗ ಆಂಟಿ ಮನೆಯಲ್ಲೇ ಇದ್ದೀನಿ. ಆಂಟಿ ಮನೇಲಿ ನಾನು ಅವ್ವನ ಮನೇಲಿ ಎಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ತಿಂದ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಬಂದಿದ್ದೆ. ಸರಿ ಆಯಿತು ತಗೋ ತಿನ್ನು ಅಂತ ಅಂದು ಒಂದು ಚಪಾತಿ ಕೊಟ್ಟೆ ಬಿಟ್ಟರು ಆಂಟಿ. ಸರಿ ಆಯಿತು ಅಂತ ತಿಂದ್ಕೊಂಡು ಬಂದಿದ್ದಾಯಿತು. ಅಷ್ಟರಲ್ಲಿ ನನ್ನ ತಂಗಿನೂ ಬಂದಳು. ಅವಳು ಸ್ವಲ್ಪ ಎಲ್ಲ ತಿಂಡಿ ಎಲ್ಲ ತಿಂದ್ಕೊಂಡು ಎಲ್ಲರ ಹತ್ರನೂ ಮಾತಾಡಿಕೊಂಡು ಸರಿ ಶಾಪಿಂಗ್ ಆದರೂ ಹೋಗೋಣ ನಡಿ ಅಂತ ಅಂದ್ಬಿಟ್ಟು ಹೊರಟು ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೀವಿ. ಬಸ್ ಸ್ಟ್ಯಾಂಡಲ್ಲಿ 1 ಅವರ್ ವೆಯ್ಟ್ ಮಾಡಿದ್ದೀವಿ. ಆಫ್ಟರ್ 1 ಅವರ್ ನಮಗೆ ಒಂದು ಆಟೋ ಸಿಕ್ಕಿದೆ. ಆಟೋ ಸಿಕ್ತಲ್ಲ ಪುಣ್ಯ ಅಂದ್ಕೊಂಡು ನಾವು ಬಂದ್ವಿ. ಬಂದಾದಮೇಲೆ ಜ್ಯುವೆಲ್ರಿ ಶಾಪಿಂಗ್ ಹೋಗಿ ಅಲ್ಲಿ ಶಾಪ್ ಮಾಡಿಕೊಂಡು ಸರಿ ಸ್ಲಿಪ್ಪರ್ ನೋಡೋಣ ಅಂತ ನೋಡ್ಕೊತಾ ಇದ್ವಿ. ಆದರೆ ಒಂದು ಚೆನ್ನಾಗಿರಲಿಲ್ಲ, ಯಾಕೋ ಯಾವುದೂ ಇಷ್ಟ ಆಗಲಿಲ್ಲ. ಸರಿ ಬೇರೆ ಕಡೆ ಅದು ಹೋದರೆ ಆಯಿತು, ನೋಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಸರಿ ಗೋಬಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಗೋಬಿ ತಿಂತಾ ಇದ್ದೀವಿ. ಚೆನ್ನಾಗಿರುತ್ತೆ. ಆಮೇಲೆ ಅಲ್ಲೊಂದು ಮಾರ್ಟಿತ್ತು, ಮಾರ್ಟ್ಗೆ ಹೋದ್ವಿ. ಅವಳು ಬ್ಯಾಸ್ಕೆಟು ಮತ್ತು ಚೇರು ಎಲ್ಲ ತೊಗೊಂಡ್ಳು. ನಾನು ಸಮ್ ಪ್ಲೇಟ್ಸ್ ಎಲ್ಲ ತೊಗೊಂಡೆ, ಮನೆಗೆ ಏನೇನು ಯೂಸ್ ಆಗುತ್ತೆ ಅದೆಲ್ಲ ತೊಗೊಂಡೆ. ನೆಕ್ಸ್ಟು ಸ್ಲಿಪ್ಪರ್ಸ್ ಅಂಗಡಿಗೆ ಹೋಗ್ಬಿಟ್ಟು ನನಗೆ ಆಂಟಿಗೆ ಸ್ಲಿಪ್ಪರ್ಸ್ ತೊಗೊಂಡ್ವಿ. ನೋಡಿ ಸ್ಲಿಪ್ಪರ್ಸಲ್ಲಿ ಇಟ್ಟಿದ್ದಕ್ಕೆ ಆಂಟಿ ಬೈತವ್ರು, ಇವತ್ತು ವಾರ ಒಳಗಡೆ ತೊಗೊಂಬರ್ಬೇಡ ಅಂತ, ಹೊಸದು ಏನಾಗಲ್ಲ ಬಿಡು ಆಂಟಿ ಅಂತ ಅಂದ್ವಿ. ಆಮೇಲೆ ನೋಡಿ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ನಾವು ಇಷ್ಟು ಮಾಡೋದಕ್ಕೆ ಸಂಜೆ ಆಗೋಗ್ಬಿಟ್ಟಿತ್ತು. ಸಂಜೆ 6:30 7 ಗಂಟೆ ಆಗೇ ಹೋಗಿಬಿಟ್ಟಿತ್ತು. ಅಯ್ಯೋ ಇಷ್ಟೊತ್ತಾಯ್ತಾ ಅಂತ ಅಂದ್ಬಿಟ್ಟು ಆಂಟಿ ಬೈತಾ ಇದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಎಲ್ಲ ತೆಗೆದ್ಬಿಟ್ಟು ಆಂಟಿಗೆ ತೋರಿಸ್ತಾ ಇದ್ವಿ. ಈ ಬುಕ್ಸು ನಮಗೆ ಇನ್ನೂ ಫ್ಲವರ್ಸ್ ಎಲ್ಲ ದೊಡ್ಡ ದೊಡ್ಡ ಫ್ಲವರ್ಸು ಒಂದು ಶೀಟಲ್ಲಿ ಒಂದೇ ಒಂದು ಫ್ಲವರ್ಸ್ ಬರುತ್ತಲ್ಲ ಆ ಥರ ನೋಡ್ತಾ ಇದ್ವಿ. ನಮಗೆ ಆ ಥರ ಸಿಗಲಿಲ್ಲ. ಸೊ ಈ ಥರನೇ ತೊಗೊಬಂದ್ವಿ. ಇನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ಆಯಿತು ಬಿಡು, ಸದ್ಯಕ್ಕೆ ಇವಾಗ ತೊಗೋ ಅಂತ ನಾನು ಅಂದ್ಬಿಟ್ಟು ಕೊಡ್ಸ್ಕೊಂಡು ಬಂದೆ. ನೋಡಿ ಲಂಬಾಣಿಯವ್ರದ್ದು ಮದುವೆ ನಡೀತಾ ಇತ್ತು. ಎಲ್ಲರೂ ಮದುವೆ ಆದರೆ ಹೊರಗಡೆ ಬಂದು ನಿಂತ್ಕೊತಾರಲ್ಲ, ಹಾಗೆ ನಾನು ಹೊರಗಡೆ ಹೋಗಿ ಕ್ಯಾಪ್ಚರ್ ಮಾಡಿಕೊಂಡೆ. ನಮ್ಮ ಪುಟ್ಟಾಣಿದು ಸೆಲೆಬ್ರೇಷನ್ ಮಾಡೋಣ ಅಂತ ಮಾಡ್ತಾ ಇದ್ವಿ. ಇದಾಗಿತ್ತು ನನ್ನ ಇವತ್ತು ಮಿನಿ ಬ್ಲಾಗು. ಯಾರ್ಯಾರಿಗೆ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಬಾಯ್ ಬಾಯ್.